ನಮಸ್ತೆ ಮಕ್ಕಳ. ಪ್ರಾಬ್ಲಮ್ ನೋಡಿ ಈ ಥರ ಇದೆ. ಎ ಟ್ರಕ್ ಸ್ಟಾರ್ಟ್ಸ್ ಫ್ರಮ್ ರೆಸ್ಟ್ ಆ್ಯಂಡ್ ರೋಲ್ಸ್ ಡೌನ್ ಎ ಹಿಲ್ ವಿತ್ ಎ ಕಾನ್ಸ್ಟೆಂಟ್ ಆಕ್ಸಿಲರೇಷನ್. ಇಟ್ ಟ್ರಾವೆಲ್ಸ್ ಎ ಡಿಸ್ಟೆನ್ಸ್ ಆಫ್ 400 meters in 20 seconds. Find its acceleration. Find the force acting on it if its mass is 7 tons. 7 tons ಹಿಂಟು ಕೊಟ್ಟಿದ್ದಾರೆ. 1 ton ಅಂದರೆ 1000 kg. ಸೊ ಅದರದ್ದು ಮಾಸು 7000 kgs ಆಗುತ್ತೆ. ಓಕೆ, ಸೊ ಮಕ್ಕಳ ನೋಡಿ, ಫಸ್ಟ್ ಸ್ಟೆಪ್ಪು ಇನ್ ಸಾಲ್ವಿಂಗ್ ಎನಿ ಪ್ರಾಬ್ಲಮ್, ಫಿಸಿಕ್ಸ್ ಪ್ರಾಬ್ಲಮ್, ಈಸ್ ಟು ರೈಟ್ ಎ ಡಯಾಗ್ರಾಮ್, ಸಿಂಪಲ್ ಡಯಾಗ್ರಾಮ್. ಓಕೆ, ಸೊ ಈಗ ನಾವು ಅರ್ಥ ಮಾಡ್ಕೊಳ್ಳೋಣ ಏನಾಗ್ತಿದೆ ಅಂತಂದರೆ, ಒಂದು ಹಿಲ್ ಇದೆ ಮಕ್ಕಳ. ಹಿಲ್ಲಲ್ಲಿ ಒಂದು ಟ್ರಕ್ಕು ಈಸ್ ರೋಲಿಂಗ್ ಡೌನ್ ದ ಹಿಲ್. ಹೌದಾ? ಸೊ ದಟ್ ಮೀನ್ಸ್ ಅದ್ರ ಸ್ಪೀಡ್ ಇನ್ಕ್ರೀಸ್ ಆಗುತ್ತೋ ಡಿಕ್ರೀಸ್ ಆಗುತ್ತೋ? ಎಸ್, ಅಫ್ಕೋರ್ಸ್ ಇಟ್ ಸ್ಪೀಡ್ ಇನ್ಕ್ರೀಸಸ್. ಹೌದಾನೆ? ಸ್ಪೀಡ್ ಇನ್ಕ್ರೀಸ್ ಆಗ್ತಿದೆ. ಸೊ ನಮ್ಗೆ ಏನೇನು ಇನ್ಫಾರ್ಮೇಷನ್ ಕೊಟ್ಟಿದ್ದಾರೆ, ಅದ್ರ ಮಾಸ್ ಕೊಟ್ಟಿದ್ದಾನೆ. ಮಾಸ್ ಆಫ್ ದಿ ಟ್ರಕ್ ಈಸ್ 7000 kg ಅಂತ ಕೊಟ್ಟಿದ್ದಾನೆ. ಓಕೆ, ಸರಿ. ನಮ್ಗೆ ಇನ್ನೇನು ಇನ್ಫಾರ್ಮೇಷನ್ ಗೊತ್ತು ನೋಡಿ. ದ ಟ್ರಕ್ ಸ್ಟಾರ್ಟ್ಸ್ ಫ್ರಮ್ ರೆಸ್ಟ್ ಅಂತ ಹೇಳಿದ್ದಾನೆ. ದಟ್ ಮೀನ್ಸ್ ಇಟ್ಸ್ ಇನಿಷಿಯಲ್ ವೆಲಾಸಿಟಿ ಈಸ್ 0, ರೈಟ್? ದ ಇನಿಷಿಯಲ್ ವೆಲಾಸಿಟಿ ಆಫ್ ದಿ ಟ್ರಕ್ ಅಟ್ ದಿಸ್ ಪಾಯಿಂಟ್ ಈಸ್ 0 meters per second ಬಿಕಾಸ್ ಇಟ್ ಸ್ಟಾರ್ಟ್ಸ್ ಫ್ರಮ್ ರೆಸ್ಟ್. ಓಕೆ, ಆಮೇಲೆ ಇನ್ನೇನು ಕೊಟ್ಟಿದ್ದಾನೆ? ಎಸ್, ಡಿಸ್ಟೆನ್ಸ್ ಕೊಟ್ಟಿದ್ದಾನೆ. ದ ಟ್ರಕ್ ಮೂವ್ಸ್ ಫ್ರಮ್ ಪಾಯಿಂಟ್ ಎ ಟು ಪಾಯಿಂಟ್ ಬಿ. ಓಕೆ, ಎಷ್ಟು ಡಿಸ್ಟೆನ್ಸ್ ಮೂವ್ ಆಗುತ್ತೆ ಕೊಟ್ಟಿದ್ದಾನೆ? 400 meters ಅಂತ ಡಿಸ್ಪ್ಲೇಸ್ಮೆಂಟ್ ಅಥವಾ ಡಿಸ್ಟೆನ್ಸ್ 400 meters, ಮತ್ತು ಇಟ್ ಟೇಕ್ಸ್ 20 seconds ಅಂತ ಕೊಟ್ಟಿದ್ದಾನೆ, ರೈಟ್? ಸೊ ಇದೆಲ್ಲ ಇನ್ಫಾರ್ಮೇಷನ್, ಇದನ್ನೆಲ್ಲ ನೀವು ಚಿತ್ರದಲ್ಲಿ ಬರ್ಕೊಳ್ಳಿ. ಓಕೆ, ಇನ್ನೇನು ಕೊಟ್ಟಿದ್ದಾನೆ ಅಥವಾ ವಾಟ್ ವಿ ಹ್ಯಾವ್ ಟು ಫೈಂಡ್? ಫಸ್ಟು ವಿ ಹ್ಯಾವ್ ಟು ಫೈಂಡ್ ದಿ ಆಕ್ಸಿಲರೇಷನ್ ಆಫ್ ದಿ ಬಸ್. ಓಕೆ, ನಾವು ಆಕ್ಸಿಲರೇಷನ್ ಕಂಡುಹಿಡಿಬೇಕು. ಎಸ್, ವಿ ಹ್ಯಾವ್ ಟು ಫೈಂಡ್ ದಿ ಆಕ್ಸಿಲರೇಷನ್ ಆಫ್ ದಿ ಬಸ್. ಮಕ್ಕಳ, ಆಕ್ಸಿಲರೇಷನ್ ಈಸ್ ಎ ವೆಕ್ಟಾರ್ ಕ್ವಾಂಟಿಟಿ, ಇಟ್ ಹ್ಯಾಸ್ ಡೈರೆಕ್ಷನ್. ನೀವೇ ಹೇಳಿ, ಇಫ್ ದ ಬಸ್ ರೋಲ್ಸ್ ಡೌನ್ ದ ಹಿಲ್ ಇಟ್ ಸ್ಪೀಡ್ ಇನ್ಕ್ರೀಸಸ್. ಹೌದು ತಾನೆ? ನೌ ವಾಟ್ ಈಸ್ ದ ಡೈರೆಕ್ಷನ್ ಆಫ್ ದಿ ಆಕ್ಸಿಲರೇಷನ್? ಅಫ್ಕೋರ್ಸ್ ದ ಡೈರೆಕ್ಷನ್ ಆಫ್ ದಿ ಆಕ್ಸಿಲರೇಷನ್ ಈಸ್ ದಿಸ್. ಇದೇ ಡೈರೆಕ್ಷನ್. ನಾವು ದಿಸ್ ಈಸ್ ದಿ ಡೈರೆಕ್ಷನ್ ಆಫ್ ದಿ ಆಕ್ಸಿಲರೇಷನ್. ಹೌದು ತಾನೆ? ಆ್ಯಂಡ್ ವಾಟ್ ಈಸ್ ಕಾಸಿಂಗ್ ದಿಸ್ ಆಕ್ಸಿಲರೇಷನ್? ದೇರ್ ಈಸ್ ಎ ಫೋರ್ಸ್ ವಿಚ್ ಈಸ್ ಕಾಸಿಂಗ್ ದಿಸ್ ಆಕ್ಸಿಲರೇಷನ್. ಹೌದು ತಾನೆ? ಅಕಾರ್ಡಿಂಗ್ ಟು ನ್ಯೂಟನ್ ಸೆಕೆಂಡ್ ಲಾ, ದೇರ್ ಮಸ್ಟ್ ಬಿ ಎ ಫೋರ್ಸ್ ವಿಚ್ ಈಸ್ ಪ್ರೊಡ್ಯೂಸಿಂಗ್ ದಿ ಆಕ್ಸಿಲರೇಷನ್ ಟು ದಿ ಬಸ್. ಸೊ ಆ ಫೋರ್ಸ್ ಕೂಡ ಯಾವ ಡೈರೆಕ್ಷನಲ್ಲಿರುತ್ತೆ? ಎಸ್, ನೋಡಿ, force, there is a force acting on the bus, and this force, the direction of this force is same as the direction of the acceleration. So ಇದು ಭಾಳ ಇಂಪಾರ್ಟೆಂಟ್ ಪಾಯಿಂಟ್, ನೀವು ಜ್ಞಾಪಕದಲ್ಲಿ ಇಟ್ಕೋಬೇಕು. ಸೊ ಈ ಫೋರ್ಸ್ನು ಕಂಡುಹಿಡಿಯಿರಿ ಅಂತ ಹೇಳ್ತಿದ್ದಾರೆ. ಸೊ ವಿ ಹ್ಯಾವ್ ಟು ಫೈಂಡ್ ದಿಸ್ ಫೋರ್ಸ್ ಆಲ್ಸೋ. ಓಕೆನಾ? ಸೊ ಫಸ್ಟ್ ವಿ ಹ್ಯಾವ್ ಟು ಫೈಂಡ್ ಆಕ್ಸಿಲರೇಷನ್ ಆ್ಯಂಡ್ ದೆನ್ ವಿ ಹ್ಯಾವ್ ಟು ಫೈಂಡ್ ಫೋರ್ಸ್. ಓಕೆ, ಸೊ ಈಗ ನೆಕ್ಸ್ಟ್ ಸ್ಟೆಪ್ ಏನು ಮಕ್ಕಳ? ನೆಕ್ಸ್ಟ್ ಸ್ಟೆಪ್ ಈಸ್ ವಿ ಹ್ಯಾವ್ ಟು ಡೇಟಾ ಏನು ಕೊಟ್ಟಿದ್ದಾನೆ, ಡೇಟಾ ಕಲೆಕ್ಷನ್ ಅಂತ ಕರಿತೀವಿ. ಏನೇನು ಕೊಟ್ಟಿದ್ದಾನೆ ಚಿತ್ರದಲ್ಲಿ ಆಲ್ಮೋಸ್ಟ್ ನೀವು ಬರೆದುಬಿಟ್ಟಿದ್ದೀರಾ. ಸೊ ನಾನು ಇಲ್ಲಿ ಬರಿತೀನಿ ನೋಡಿ. ಫಸ್ಟು ಇನಿಷಿಯಲ್ ವೆಲಾಸಿಟಿ ಕೊಟ್ಟಿದ್ದಾನೆ ಅವನು. ಇನಿಷಿಯಲ್ ವೆಲಾಸಿಟಿ ಆಫ್ ದಿ ಟ್ರಕ್ ಈಸ್ ಡಿನೋಟೆಡ್ ಬೈ ಯು ಈಸ್ ಈಕ್ವಲ್ ಟು 0 meters per second. ಓಕೆ, ಇನ್ನೇನು ಕೊಟ್ಟಿದ್ದಾನೆ? ದೆನ್ ವಿ ನೋ ದ ಡಿಸ್ಪ್ಲೇಸ್ಮೆಂಟ್ ಅಥವಾ ಡಿಸ್ಟೆನ್ಸ್ ಅಂತಲೂ ಬರಿಬೋದು ನೀವು. ಡಿಸ್ಪ್ಲೇಸ್ಮೆಂಟ್ ಆಫ್ ದಿ ಟ್ರಕ್ ಈಸ್ ಡಿನೋಟೆಡ್ ಬೈ ಎಸ್. ಇಟ್ ಈಸ್ 400 meters. ಈ ಡಿಸ್ಪ್ಲೇಸ್ಮೆಂಟು ಎಷ್ಟು ಸೆಕೆಂಡ್ಸಲ್ಲಿ ಆಗ್ತಾ ಇದೆ? ಟೈಮ್ ಟೇಕನ್ ಫಾರ್ ದಿಸ್ ಡಿಸ್ಪ್ಲೇಸ್ಮೆಂಟ್ ಟು ಹ್ಯಾಪನ್ ಈಸ್ ಟೈಮ್ ಟೇಕನ್ ಡಿನೋಟೆಡ್ ಬೈ ಟಿ. ಟಿ ಈಸ್ ಈಕ್ವಲ್ ಟು 20 seconds. ಓಕೆ, ಮೀಟರ್ಸಲ್ಲಿ ಸೆಕೆಂಡ್ಸಲ್ಲಿ ಇದೆ, ನೋ ಪ್ರಾಬ್ಲಮ್. ಮತ್ತು ಇನ್ನೇನು ಗೊತ್ತಿದೆ ಮಕ್ಕಳ ನಮಗೆ? ವಿ ನೋ ದ ಮಾಸ್ ಆಫ್ ದಿ ಟ್ರಕ್. ಅದನ್ನು ನಾವು ವಿ ಡಿನೋಟ್ ಬೈ ಲೆಟರ್ ಎಮ್. ಎಮ್ ಈಸ್ ಈಕ್ವಲ್ ಟು ಎಷ್ಟು ಕೊಟ್ಟಿದ್ದಾನೆ ಅವನು? 7 tons ಅಂತ ಕೊಟ್ಟಿದ್ದಾನೆ. 7 tons ಅಂತ. ಸೊ ದಟ್ ಈಸ್, ಇಫ್ ಯು ಮಲ್ಟಿಪ್ಲೈ ಬೈ 1000 kg, that will become 7000 kg. Okay, mass of the truck is 7000 kg. Okay, now what we have to find? Now we have to find two things. One, acceleration.
ಬಸ್ನ ಟ್ರಕ್ನ ಸ್ಪೀಡ್ ಚೇಂಜ್ ಆಗ್ತಿದೆ ತಾನೆ, ಸ್ಪೀಡ್ ಇನ್ಕ್ರೀಸ್ ಆಗ್ತಿದೆ ತಾನೆ. ಸೊ there is acceleration. So we have to find acceleration, number 1. Next to number 2, we have to find force on the truck. What is producing acceleration? It is the force. Force produces acceleration. So the force, we have to find this force. Okay makla, right. So data collection aitu. Next step is we have to write relevant formula and then substitute and simplify. Nodi makla, we have from chapter 1, motion chapter, we know that there are 3 equations of motion. ಹೌದಾನೆ? ಎಸ್, ಯಾವ್ದು ಯು ಆರ್ ವೆರಿ ಮಚ್ ಫೆಮಿಲಿಯರ್. ಮೊದಲನೇದು v is equal to u plus at, ಎರಡನೇದು s is equal to ut plus half at squared, ಮೂರನೇದು v squared is equal to u squared plus 2as. So these are the 3 equations of motion. ಮಕ್ಕಳ, ನಾವು ಆಕ್ಸಿಲರೇಷನ್ ಕಂಡುಹಿಡಿಬೇಕು. ಸೊ ಈ 3 ಈಕ್ವೇಷನ್ಸ್ ಆಫ್ ಮೋಷನ್ಸಲ್ಲಿ ಯಾವ ಈಕ್ವೇಷನ್ ಆಫ್ ಮೋಷನ್ ನಾವು ಯೂಸ್ ಮಾಡಬೇಕು, ವಿಚ್ ಫಾರ್ಮುಲಾ ವಿ ಹ್ಯಾವ್ ಟು ಯೂಸ್, ಅದನ್ನು ನಾವು ಡಿಸೈಡ್ ಮಾಡಬೇಕು. ಓಕೆ, ವಿ ಇಸ್ಕೊಂಡು ಯು ಪ್ಲಸ್ ಎ ಟಿ ಯೂಸ್ ಮಾಡ್ಬೋದಾ ಮಕ್ಕಳ? ನೋಡಿ, ವಿ ನೋ ಇನಿಷಿಯಲ್ ವೆಲಾಸಿಟಿ, ವಿ ನೋ ಟೈಮ್, ಬಟ್ ವಿ ಡೋಂಟ್ ನೋ ಫೈನಲ್ ವೆಲಾಸಿಟಿ. ಫೈನಲ್ ವೆಲಾಸಿಟಿ ಆಫ್ ದಿ ಟ್ರಕ್ ನಮಗೆ ಗೊತ್ತಿಲ್ಲ. ಸೊ ವಿ ಕ್ಯಾನಾಟ್ ಯೂಸ್ ದಿಸ್ ಈಕ್ವೇಷನ್. ಅದೇ ಥರ ಇಲ್ಲೂ ಅಷ್ಟೇ ನೋಡಿ, ಥರ್ಡ್ ಈಕ್ವೇಷನ್ ಆಫ್ ಮೋಷನಲ್ಲೂ ಕೂಡ ದೇರ್ ಈಸ್ ಫೈನಲ್ ವೆಲಾಸಿಟಿ. ಈ ಫೈನಲ್ ವೆಲಾಸಿಟಿ ನಮಗೆ ಗೊತ್ತಿಲ್ಲ, ದೇರ್ ಫಾರ್ ವಿ ಕ್ಯಾನಾಟ್ ಯೂಸ್ ದಿಸ್ ಈಕ್ವೇಷನ್ ಆಲ್ಸೋ. ಸೊ ದ ಓನ್ಲಿ ಈಕ್ವೇಷನ್ ಲೆಫ್ಟ್ ಈಸ್ ಎಸ್ ಈಸ್ ಈಕ್ವಲ್ ಟು ಯು ಟಿ ಪ್ಲಸ್ ಹಾಫ್ ಎ ಟಿ ಸ್ಕ್ವೇರ್. ಸೊ ಈ ಈಕ್ವೇಷನ್ನ ನಾವು ಯೂಸ್ ಮಾಡಿಕೊಂಡು ವಿ ವಿಲ್ ಫೈಂಡ್ ದಿ ಆಕ್ಸಿಲರೇಷನ್. ಓಕೆ, ಸೊ ಎಸ್ ಈಸ್ ಈಕ್ವಲ್ ಟು ಯು ಟಿ ಪ್ಲಸ್ ಹಾಫ್ ಎ ಟಿ ಸ್ಕ್ವೇರ್. ಸೊ ಡಿಸ್ಪ್ಲೇಸ್ಮೆಂಟ್ ನಮ್ಗೆ ಆಲ್ರೆಡಿ ಗೊತ್ತಿದೆ ಮಕ್ಕಳ, ದಿಸ್ ಈಸ್ ದ ಫಾರ್ಮುಲಾ ವಿ ಯೂಸ್. ಡಿಸ್ಪ್ಲೇಸ್ಮೆಂಟ್ ಈಸ್ 400 ಮೀಟರ್ಸ್ ಅಂತ ಕೊಟ್ಟಿದ್ದಾರೆ. ಸೊ 400 ಮೀಟರ್ಸ್ ನೋಡಿ, 400 meters is the displacement, and s is equal to ut. u ಅಂದರೆ ಏನು? ಇಟ್ ಈಸ್ 0 meters per second. t ಅಂತಂದರೆ 20 seconds plus half into a we don't know, we have to find t square ಅಂತಂದರೆ 20 whole square. So 400 is equal to 0 into 20 is of course 0 plus half into a 20 square ಅಂದರೆ ಮಕ್ಕಳ 400. So 2 ones are simplify ಮಾಡಿ 2 2s are 200. So this means 400 is equal to 0 ಅಂತಿದೆ, 0 plus this is 200 into a. So therefore what is a? A is equal to 400 divided by 200. So that will give us 2 meters per second squared, and it is plus makla, plus, the sign is plus. So acceleration is 2 meters per second square. ಅದರ ಸ್ಪೀಡ್ ಇನ್ಕ್ರೀಸ್ ಆಗ್ತಿದೆ, ಪ್ಲಸ್ ಇದೆ ಅಲ್ವಾ ಸೈನು, ದಟ್ ಮೀನ್ಸ್ ದ ಸ್ಪೀಡ್ ಈಸ್ ಇನ್ಕ್ರೀಸಿಂಗ್. ಸೊ ಆಕ್ಸಿಲರೇಷನ್ ನಾವು ಕಂಡುಹಿಡಿದ್ವಿ ಮಕ್ಕಳ. ನೆಕ್ಸ್ಟ್ ಏನು ಮಾಡಬೇಕು? ಎಸ್, ವಿ ಹ್ಯಾವ್ ಟು ಯೂಸ್ ಅನದರ್ ಫಾರ್ಮುಲಾ ಫ್ರಮ್ ದ ಸೆಕೆಂಡ್ ಚಾಪ್ಟರ್, ಸೆಕೆಂಡ್ ಲಾ ಆಫ್ ಮೋಷನ್, ನ್ಯೂಟನ್ಸ್ ಲಾ ಆಫ್ ಮೋಷನ್. ಸೊ ಈ ಥರ ಬರಿತೀನಿ ನಾನು, ಬೈ ನ್ಯೂಟನ್ಸ್ second law of motion. Okay, what is the formula? Force is mass times acceleration, correct? So we have to find the force acting on the truck. So force is equal to, mass is 7000 kg into, what is acceleration? 2 meters per second square. So force is equal to 7 into 2 ಅಂದರೆ 14,000 kg meters per second square. kg meter per second square ನ ನ್ಯೂಟನ್ ಅಂತಲೂ ಕರೀತಾರೆ. ಓಕೆ, ಸೊ therefore force acting on the truck is 14,000 Newton, and the direction of the force is same as the direction of the acceleration.